ನಮಗೆ ಏನೋ ಮಾಡ್ಕೊಡ್ತಾ ಇದ್ದಾರೆ. ಏನು ಮಾಡ್ಕೊಡ್ತಿದ್ದೀವ? ಬಜ್ಜಿ. ಇಷ್ಟೇನ ಇದು ಬರೋದು? ಅದು ಸ್ವಲ್ಪ ಹಂಗೆ ಇರಲಿ ಬಿಡಮ್ಮ, ಜಾಸ್ತಿ ಬಗ್ಗಿಸ್ಬಿಡ್ತೀನಿ. ಬಂದಾಗಿಂದ ಅರ್ಧ ಖಾಲಿ ಮಾಡಕ್ಕಿದೆಯಲ್ಲಮ್ಮ. ನಾನು ಮುಕ್ಕಾಲು ಭಾಗ ಖಾಲಿ ಮಾಡಕ್ಕಿದೆಯಾ? ಇಲ್ಲ, ನಾವು ನಿಂತರ ಬಜ್ಜಿ ಬೋಂಡ ಮಾಡ್ಕೊಂಡು ತಿನ್ನಲ್ಲ ಕಣಮ್ಮ. ಏನೋ ಅಡುಗೆ ಮಾಡ್ಕೊತೀವಿ, ಊಟ ಮಾಡ್ಕೊತೀವಿ ಅಷ್ಟೇ. ಒಂದು ಹಪ್ಪಳನೂ ಕರ್ದಿಲ್ಲ ನನಗೆ, ಗೊತ್ತಾ? ಎಲ್ಲಿ ಐತೆ ಐತೆ, ಅಲ್ಲಿಂದ ಐತೆ. ಹಪ್ಪಳ ಹಾಕ್ತಾ ಇದೆಯಲ್ಲ. ಮೆಣಸಿನ್ಕಾಯಿ ತಗೊಂಡವ್ರೆ, ಬಜ್ಜಿ ಮೆಣಸಿನ್ಕಾಯಿ ತೊಳೆದಿದ್ದೀಯ? ಕಟ್ ಮಾಡಿಕೊಡಿ ನೀವು ಮಾಡಿ. ಅದೇನೋ ನಂಗೆ ಮಾಡಕ್ ಬರಲ್ಲ, ಕಟ್ಟು ಅಂತೀರ, ಮಾಡ್ಕೊಡಿ. ಮಾಡಕ್ ಬರಲ್ಲ ಅಂತಲ್ಲ, ಹಿಂಗೆ ಮಾಡಿದ್ರೆ ಸುಮಾರು ಪೀಸಸ್ ಆಯ್ತವೆ, ಸಾಕಲ್ವಾ? ಕ್ರಾಸ್ ಆಗಿ ಮಾಡಬೇಕು ನೋಡು. ಒಂದ್ರಲ್ಲಿ 4 ಮಾಡ್ಬೋದು ಆರಾಮ್ಸೆ. ಇದು ಸ್ಕಿಲ್. ಇಂಜಿನಿಯರ್ ಓದಿದ ತಕ್ಷಣ ಎಲ್ಲವೂ ಬಂದ್ಬಿಡುತ್ತೆ ಅಂತಲ್ಲ. ನಾನು ಹೇಳಿದ್ನ ಈಗ ನಿಮ್ಗೆ. ಅಲ್ಲ, ಇಂಜಿನಿಯರ್ ಅಂದ್ರೆ ಏನೋ ಬೆರಳು ತೋರಿಸಿದ್ರೆ ಅಸ್ತ ನುಂಗ್ಬೇಕು. ನೀನು ಏನು ನುಂಗಲ್ವಲ್ಲ, ನಿಂಗೆ ಗೊತ್ತಾಗಲ್ವಲ್ಲ, ನೀವೇ ಮಾಡಿ ಅಂತೀಯಲ್ಲ. ಎಂತ ಇಂಜಿನಿಯರ್ ನೀನು? ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಬಜ್ಜಿ ಜೊತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ. ಅವ್ರ ಅಜ್ಜಿ ಮನೆಗೆ ಹೋಗಿ ಇವತ್ತು ಬಂದವಳು ನೋಡಿ. 3 ದಿನ ಆಯ್ತು ಬಂದು. ನಾನು ಅದೇ 3 ದಿನ ಆಗೈತೆ ಬಂದು. 3 ದಿನದಿಂದ ಎಂತ ವ್ಲಾಗು ಮಾಡಿಲ್ಲ. ನಂಗೆ ಹುಷಾರಿಲ್ದಿರಾ ವ್ಲಾಗೇ ಮಾಡಕ್ ಹೋಗಿಲ್ಲ ನಾನು. ಈಗ ಬಂದು ಬಜ್ಜಿ ಮಾಡ್ಕೊಡ್ತೀನಿ ಅಂತ ಬಂದವಳೆ. ಮೆಣಸಿನ್ಕಾಯಿ ಬಜ್ಜಿನ ಹಿಟ್ಟೆಲ್ಲ ರೆಡಿ ಮಾಡಿಟ್ಟವಳೆ. ಏನೇನು ಹಾಕಿದೀವಿ ಅದಕ್ಕೆ? ಅಚ್ಕಾರದ ಪುಡಿ, ಉಪ್ಪು, ಸೋಡಾ ಹಾಕಲ್ಲ. ನಾವು ಯಾವತ್ತೂ ಸೋಡಾ ಹಾಕಲ್ಲ. ಎಣ್ಣೆ ಹಾಕಿದೀಯಾ? ಎಣ್ಣೆನೂ ಹಾಕಿಲ್ಲ ಅನ್ಕೋತೀವಿ. ಕಡ್ಲೆ ಹಿಟ್ಟು ತುಂಬ ಚೆನ್ನಾಗೈತೆ. ಭಾಗ್ಯಲಕ್ಷ್ಮಿ ತರಿಸ್ತಾರೆ ಇದು ಮೊದಲು. ಭಾಗ್ಯಲಕ್ಷ್ಮಿನೂ ಚೆನ್ನಾಗಿಲ್ಲ, ಇದಷ್ಟು ಚೆನ್ನಾಗಿದೆ. ಇದು ಲೂಸ್ ಅಲ್ಲಪ್ಪ ಇದು. ಸಾಕು ಬಿಟ್ಟು ಮಾಡಿರೋದಿಲ್ಲ. ನೀನು ಇಲ್ದಿದ್ದಾಗ ಮಟನ್ದು ಗ್ರೇವಿಯನಿ, ಮಟನ್ ಬಿರಿಯಾನಿ ಮಾಡ್ಕೊಂಡು ತಿಂದು ಆಯ್ತು. ಚಿಕನ್ ಸಾರು ತಿಂದೆ. ಕೈಮಾ ಸಾರು ನಾವು ಇದ್ದಂಗೆನೆ ತಿಂದಿದೀಯ ಬಿಡು. ಚಿಕನ್ ಸಾರು ತಿನ್ಕೊಂಡೆ. ಆಯ್ತು ಬಿಡು. ಚಿಕನೇ ತಿಂದಿಲ್ವಂತಲ್ಲ. ಅಯ್ಯೋ, ಬೀಟ್ ಬೇರೆ ಅಲ್ಗಾಕ್ಬಿಟ್ನಲ್ಲ. ಬೀಟನ್ನ ತೊಳೆದು ಕೊಡ್ತೀನಿ. ಬೇಡ ಬಿಡಿ, ಇದ್ರಲ್ಲೇ ಸ್ಪೂನಲ್ಲೇ ತಿರುಗಿಸ್ತೀನಿ. ಬೇಡ ಬಿಡಿ, ಬೇಡ ಕೊಡ್ತೀನಿ ಬಿಡಮ್ಮ, ಅದೇನಾಗಿಲ್ಲ. ತಿಂಡಿಗೆ ಬಜ್ಜಿ ಮಾಡ್ಕೊಡ್ತಾರೆ. ಹೋಗಲ್ಲ ಅಂತಿರಲ್ಲ, ನಾವು ಮಾಡೋದು ಅದಕ್ಕೆ ಮಾಡ್ತಾ ಇದೀನಿ. ಒಂದೊಂದು ತಿಂಡಿ ಚೆನ್ನಾಗಿ ಮಾಡಲ್ಲ ಅವಳು. ಇಂಥವೆಲ್ಲ ಸ್ನ್ಯಾಕ್ಸ್ಗಳೆಲ್ಲ ಸಖತ್ತಾಗಿ ಮಾಡ್ತಾಳೆ. ತಿಂಡಿ ಐಟಮ್ಗಳು ಎಲ್ಲವೂ ಚೆನ್ನಾಗಿ ಮಾಡಲ್ಲ. ಅದಕ್ಕೆ ಅದು ಹೋಗಲ್ವಲ್ಲ ಅಂತ ಅಂದ್ಬಿಟ್ಟು ಬಜ್ಜಿ ಮಾಡ್ಕೊಡ್ತಾ ಇರೋದು. ಅದು ತಿಂದು ನೋಡಿ, ಚೆನ್ನಾಗಿಲ್ಲ ಅಂದ್ರೆ ನೋಡಿ. ಇದು ಎಂತ ಅನ್ನನಪ್ಪ, ಇದು ಸಾಸಿವೆ ಎಲ್ಲ ಹುರಿದ್ಬಿಟ್ಟೆಲ್ಲ ಮಾಡೋಳಂತೆ. ಕೈಯಲ್ಲೇ ತಗೋತೀನಪ್ಪಿ. ಇದು ಕಡಲೆಬೇಳೆ ಉದ್ದಿನಬೇಳೆ, ಕಡಲೆ ಬೀಜ ಹಾಕಿಲ್ಲ ಅಲ್ವ ನೀನು? ಕಡಲೆ ಬೀಜ ಹಾಕಿ. ನೋಡಿ, ಇಂಥವಕ್ಕೆಲ್ಲ ಕಡಲೆ ಬೀಜ ಹಾಕಿದ್ರೆ ಚಂದ ಅಲ್ವಾ? ವಿಚಿತ್ರವಾಗಿ ಆಡ್ತೀನಿ, ನೀ ತಿನ್ನಲ್ಲ ಅಂದ್ಬಿಟ್ಟು. ಇಲ್ಲ, ಅದು ನೋಡಿದ್ರಲ್ಲಿ ಹಾಕಿಲ್ಲ, ಅದು ಯೂಟ್ಯೂಬ್ ರೆಸಿಪಿ. ಈರುಳ್ಳಿ ಹಾಕಿರೋದು ತುಂಬ ಚೆನ್ನಾಗಿದೆ. ಎರಚ್ಬಿಡೋದು ನನ್ನ ಮುಖಕ್ಕೆ ನೀರನ್ನ. ಯಾವಾಗ ನಮಗೆ ಒಂದು ಕೈ ತೊಳೆಯೋಕೆ ಬರಲ್ಲ, ಸುಮ್ಮನೆ ಎರಚ್ತಾನೆ ಇರ್ತಾಳೆ, ಮುಖಕ್ಕೆಲ್ಲ ಬೀಳುತ್ತೆ. ನಾವು ಹಂಗೆ ಒರೆಸ್ತೀವಿ. ಮತ್ತೆ ನೋಡು ಹೆಂಗ್ ಹಬ್ಬಗೆ ಇಟ್ಕೊಂಡವಳು ನೋಡಿ. ನಾನು 3 ದಿನದಿಂದ ಹೆಂಗೆ ಇಟ್ಕೊಂಡಿದ್ದೆ. ಕರೆಕ್ಟಾಗಿ ಒರೆಸಿಲ್ಲ, ಕ್ಲೀನ್ ಮಾಡಬೇಕು. ಪಾತ್ರೆಗಳು ನೋಡಿ ಹೆಂಗೆ ಹರಡಿದ್ಯಾ ನೋಡವ ನೀನೆ. ಅಂಟ್ಕೊಂತಿದೆ, ಬಾಂಡಿ ಚೆನ್ನಾಗಿಲ್ಲ. ಬಾಣಲೆ ಮೊದಲಿಂದನೂ ಚೆನ್ನಾಗಿಲ್ಲ. ಬಾ ಬಂದ್ಕಣಂತೆ, ತೆಗಿಯೋ ವಿಧಾನ ಅದೆಲ್ಲ ಬೇಡ. ನೀನೇ ಮಾಡು, ನಿನ್ನ ರೆಸಿಪಿ ನೀನೇ ಮಾಡು. ಇದೊಂಚೂರು ತಿಕ್ ಮಾಡಬೇಕು. ಸಾಕು ಪಾಪ, ಚೆನ್ನಾಗಿದೆ, ನಿಜ ಚೆನ್ನಾಗಿದೆ. ಸಾಕು ಅಷ್ಟೇ, ತಿಕ್ ಬೇಡ. ಬಾ, ಕರೆಕ್ಟಾಗೈತೆ ಕನ್ಸಿಸ್ಟೆನ್ಸಿ. ನಂಗೆ ಅನ್ನಿಸ್ಲಿಲ್ಲ. ಏನು ಅನ್ನಿಸ್ತಿಲ್ಲ? ಕರೆಕ್ಟ್ ಇದೆ ಅಂತ. ಚೆನ್ನಾಗಿಲ್ಲ, ನೋಡ್ಬೇಕಾದ್ರೆ. ಸಾಕು ಅಷ್ಟೇ, ಕ್ರಿಸ್ಪಿಯಾಗಿರುತ್ತೆ. ಅಕ್ಕಿ ಹಿಟ್ಟು ಅಲ್ವಾ? ಸ್ವಲ್ಪ ಎಣ್ಣೆ ಹಾಕೋದು, ಬಿಸಿ ಬಿಸಿ ಎಣ್ಣೆ ಹಾಕಿದ್ರೆ ಅದು ಒಂದೇ ಬಿಡ್ತಿಲ್ಲಪ್ಪ, ಕರೆಕ್ಟಾಗಿ ಬಿಡಲ್ಲ. ಅದು ಬರೋ ಹೀಟಲ್ಲೇ ಎಳ್ಕೊಂಡ್ಬಿಡುತ್ತೆ, ಹಂಗಾಗಿ ಸರಿ ಹೋಗಲ್ಲ. ಬಾಯ್ಲಿ ಬಿಸಿ ಬಿಸಿ ಬಾಯಿ ಹಾಕೊಳ್ಳೋಣ. ನೀರೇನೆ ಬಾಯ್ಲಿ ನೋಡಿ. ನಾನು ನೋಡಲ್ಲ ಎಷ್ಟೊಂದು ಬಿಸಿ ನಂಗೆ ಹಾಕಣವ. ಅಲ್ಲಿ ನೋಡಿ, ಅಲ್ಲಿ ನೋಡಿ, ತೆಗೆದು 2 ಸೆಕೆಂಡ್ ಆಗಿರಲ್ಲ ಬಾಯಿ ಹಾಕೋದಾಳೆ. ನಮ್ಗೆ ನಿಜವಾಗ್ಲೂ ಬರಲ್ಲ. ಇಷ್ಟು ವರ್ಷ ಅಡುಗೆ ಮಾಡಿದ್ರು ಅಷ್ಟೊಂದು ಬಿಸಿ ಬಾಯಿ ಹಾಕೊಂಡಿಲ್ಲ. ಸಾಕು, ಕ್ರಿಸ್ಪಿನೂ ಆಯ್ತು.
ಸಾಕು. ಬನ್ನಿ ಹಾಕ್ತೀರಾ? ಹಾಕು ನೀನೆ, ನಿನ್ನ ರೆಸಿಪಿ ನೀನೇ ಮಾಡವ, ಅದು ಹಾಕ್ಬೇಕು. ಇಲ್ಲಿ ಇಲ್ಲಿ ಚೆನ್ನಾಗಿದೆ, ಚೆನ್ನಾಗಿದೆ. ನಾನು ನಿಜವಾಗ್ಲೂ ಮಾಡ್ಕೊಂಡಿಲ್ಲ, ಅದು ಬಜ್ಜಿ ಬಣ್ಣನೇ ಮಾಡ್ಕೊಂಡಿಲ್ಲ. ನೀನು ಹೋದಾಗಿಲ್ಲ ನೋಡಿದ್ರೆ ನೀವು ವಾರದಲ್ಲಿ 3 ಸರಿ ಮಾಡ್ಕೊತಾಳೆ. ನಾನು ಒಬ್ಬಳೆ ತಿಂದಿನ ಮಾಡ್ಕೊಂತೇಳೆ ಅಂತೆ. ಆ ಬಜ್ಜಿ ಬೋಂಡ ಅಂತೆ, ಆ ಪಕೋಡ ಅಂತೆ, ಆ ಮದ್ದೂರೊಡೆನೂ ಬಿಡಲ್ಲ, ಸಮೋಸ ಬಿಡಲ್ಲ. ಅವ್ರಿಗೆ ಎಣ್ಣೆ ಕರ್ದಿದ್ದ ಐಟಮ್ ಸಕ್ಕತ್ ಇಷ್ಟ. ನಿಜ ತಾನೆ ನಿಮಗೆ? ಹೇಳ್ತೀರಮ್ಮ ಡಯಟ್ ಅಂತ, ಡಯಟ್ ಮಾಡೋರು ತಿಂತಾರೆ ಹೇಳಿ. ಇನ್ನೊಂದೇನು ಗೊತ್ತಾ, ಸಣ್ಣಕ್ಕಿರೋರು ಚೆನ್ನಾಗೇ ತಿಂತಾರೆ. ಮತ್ತೆ ಯಾಕೆ ಹೇಳ್ತೀರಾ? ದಪ್ಪಕ್ಕಿರೋರು ಚೆನ್ನಾಗಿ ತಿನ್ನಕ್ಕಾಗಲ್ಲ. ಬಜ್ಜಿ ಬಿಸಿ ಬಿಡೋ ವಿಧಾನ. ಕೆಲವು ಲೂಸ್ ಕಡ್ಲೆ ಇಟ್ಟಾದರೂ ಸಖತ್ತಾಗಿರುತ್ತೆ. ನಿಮ್ಮ ಅಪ್ಪ ಬರುತ್ತಲ್ಲ, ನೀ 1.5 kg 2 kg ತರಿಸ್ಕೊಂಡು ನಿಜವಾಗ್ಲೂ ನಾನು ಒಬ್ಬಳೇ ತಾನೇ ಬಜ್ಜಿ ಮಾಡ್ಕೊಂತೀನಿ. ಯಾಕೆ ನಮ್ಮನೆ ತರಿಸ್ಕೊತೀನಿ. ಮೊನ್ನೆ ಇವಳು ಬರೋ ದಿನ ಪಾಪ ತೊಗರಿ ಕಾಳನ್ನ ಬಿಡಿಸಿ ಕೊಟ್ಟು ಕಳಿಸಿತ್ತು. ಅದರಲ್ಲೇ ಸಾರು ಮಾಡಿದ್ದು, ಆಲೂಗಡ್ಡೆ ಬದನೆಕಾಯಿ ಹಾಕಿ ಸಾಂಬಾರು ಮಾಡಿದ್ದು. ಬಿರಿಯಾನಿ ಐತೆ ಅಂತ ಅಂದ್ಬಿಟ್ಟು ಎಲ್ಲರೂ ಬಿರಿಯಾನಿನೇ ತಿಂದಿರೋದು 4 ಜನರು. ಸಾಂಬಾರು ಹಂಗೆ ಉಳ್ಕೊಂಡೈತೆ. ರಾತ್ರಿಗೂ ಬಜ್ಜಿನೇನಾ? ರಾತ್ರಿ ಕಾಳಿದ್ವಾ ಸಾಕು, ನೀವು ತಿನ್ನಲ್ಲ ಅಂತಿರಲ್ಲ ಅಂತ ಅಂದ್ಬಿಟ್ಟು ಮಾಡ್ತಿರೋದಷ್ಟೇ. ನಾನು ತಿನ್ನಲ್ಲ ಅಂತ ಅಂದ್ಬಿಟ್ಟು ಮಾಡ್ಕೊಡ್ತೇನೆ. ಈಗ ಏನು ಮಾಡಲಿ ಇದಕ್ಕೆ? ವೈಟ್ ರೈಸ್ ಹಾಕ್ಲಾ ಇದಕ್ಕೆ? ಹಾಂ, ಮಿಕ್ಸ್ ಮಾಡಿ ಏನಾಗಲ್ಲ, ಚೆನ್ನಾಗಿರುತ್ತೆ. ಇಟ್ಕೊ ನಿನ್ನ ಬಜ್ಜಿ ರೆಸಿಪಿ ಎಷ್ಟು ಚೆನ್ನಾಗಿ ಮಾಡೋಳು ನೋಡಿ. ಆದರೂ ಚೆನ್ನಾಗಿ ಕಲ್ತವಳು ಇಂಥವೆಲ್ಲ. ನಮ್ಮ ಮನೇಲಿ ಸ್ಪೈಸಿ ತಿನ್ನೋದು ನಾನು ಇವಳಿಬ್ರೇನೆ. ಮೆಣಸಿನ್ಕಾಯಿ ಬಜ್ಜಿ ನನಗೆ ನಿನಗೆ ಇಷ್ಟ ಆದಂಗೆ ಅಬ್ಬಿ, ಯಾರಿಗೂ ಇಷ್ಟ ಆಗಲ್ಲ ಅಲ್ವಾ? ಕುಳ್ಳಮ್ಮ ತಿನ್ನುತ್ತೆ. ಕುಳ್ಳಮ್ಮ, ನಾನು, ನೀನು ಅಂದ್ರೆ ಅವಳು ಮೆಣಸಿನ್ಕಾಯೇ ತಿನ್ನಲ್ಲ ಅನ್ಸುತ್ತಲ್ವಾ? ಹೌದಾ? ಅದು ತಿನ್ನೋದೇ ನೋಡಿಲ್ಲ ಪಾಪ. ನಾನು ಮಾಡ್ಕೊಡಲ್ಲ, ನೀನು ಮಾಡ್ಕೊಡ್ತೀಯಲ್ಲ, ಹಂಗಾಗಿ. ಚೆನ್ನಾಗಿ ಮಾಡ್ತೀಯ ನೀ. ಆದರೂ ಇಂಥವೆಲ್ಲ ಒಂದು ಬಜ್ಜಿ ಅಂಗಡಿ ಇಟ್ಕೊಂಬಿಡು, ಬಜ್ಜಿ ಬೋಂಡ ಅಂಗಡಿ ಇಟ್ಕೊಂಬಿಡು. ಒಳ್ಳೆ ಬಿಸ್ನೆಸ್. ಹೆಂಗೂ ಇಲ್ಲೊಂದು ಬಜ್ಜಿ ಅಂಗಡಿಗಳು ಕರೆಕ್ಟಾಗಿ ಮಾಡಲ್ಲ. ನೆನ್ನೆ ಬೋಂಡ ತಂದೈತಾನೆ, ತಿನ್ನಕ್ಕಾಗಲ್ಲ, ಹಂಗಿತ್ತು ಕಣಪ್ಪಿ. ಯಪ್ಪ, ಉದ್ದಿನೊಡೆ ಅಂತ ಮಾಡ್ತಾರೆ, ಅದೇನೋ ರವೆ ಹಾಕ್ತಾರೋ ಯಾವ ಹಿಟ್ಟು ಹಾಕ್ತಾರೋ. ನೆನ್ನೆ ಸಂಜೆ ಕೊಟ್ಟು ಕಳಿಸ್ತಾಳವ ಪ್ರೀತು ಕೈನಲ್ಲಿ. ನೀನು ಹ್ಞೂ ತಿನ್ನಂಗಿರ್ಲಿಲ್ಲ. ಆ ಮಂಗಳೂರು ಬೋಂಡ ಆಗಲಿ ಇದು ಯಾವುದು ಉದ್ದಿನೊಡೆ ಅಂತ ಮಾಡ್ತಾರೆ, ಉದ್ದಿನ ಬೇಳೆಲ್ಲ ಮಾಡಲ್ಲ ಅವರು ಅನ್ಸುತ್ತೆ. ಬಿಸಿ ಬಿಸಿ ಬಜ್ಜಿ ತಿನ್ನಲ್ಲ, ಚೆನ್ನಾಗಿದೆ. ಮೊದಲೇ ಶೀತ ಪಾಪ, ಚಳಿ, ಗೊತ್ತಿನ ನೆಗಡಿ ಆಗಿರಲಿಲ್ಲ ನನಗೆ, ಗೊತ್ತಾಪಿ. ಈಗಲೂ ಅಷ್ಟೇ ಟ್ಯಾಬ್ಲೆಟ್ ತಗೊಂಡಿರೋದಕ್ಕೆ ಸ್ವಲ್ಪ ಸಮಾಧಾನವಾಗಿದ್ದೀನಿ. ಇಲ್ಲಾಂದರೆ ಅಕ್ಷಿ ಕಣ್ಣೆಲ್ಲ ಒಂಥರ. ಇನ್ನೊಂದೆರಡು ಹಾಕ್ಲಾ? ಸಾಕು ಸಾಕು, ಚೆನ್ನಾಗಿ ಬಿಸಿ ಬಿಸಿ ಅಲ್ಲಿಗೂ ತಗೊಂಡು ಹೋಗ್ಬೇಕಲ್ಲ, ಅವನಿಗೂ ಬೇಕಲ್ಲ. ಸಾಕು ಬಿಡವ. ಅಲ್ಲಿ ಇನ್ನೊಂದ್ಸಲ ಹಿಟ್ಟಿದೆ, ಅದಕ್ಕೇನೆ ಹೇಳ್ತಿರೋದು. ಅವ್ನು ಮೆಣಸಿನ್ಕಾಯಿ ಬಜ್ಜಿ ತಿನ್ನೋ. ಅವ್ರಿಗೆಲ್ಲ ಖಾರ ಹಿಡಿಯಲ್ಲ. ಈರುಳ್ಳಿ ಕಟ್ ಮಾಡ್ಕೊಟ್ಟಂಗಾರೆ ಅದೇ ಹಿಟ್ಟಿಗೆ ಒಂದೇ ಒಂದು. ನನ್ನ ಮಗನಿಗೆ ಈರುಳ್ಳಿ ಬಜ್ಜಿ ಹಾಕ್ಕೊಳ್ಳೆ ಅದೇ ಹಿಟ್ಟಲ್ಲಿ, ಚೆನ್ನಾಗೈತೆ ಕ್ರಿಸ್ಪಿಯಾಗಿ. ಈರುಳ್ಳಿ ಬಜ್ಜಿನೂ ಮೊದಲೆಲ್ಲ ನಾವು ಈರುಳ್ಳಿ ಬಜ್ಜಿನೇ ಮಾಡ್ತಾ ಇದ್ದಿದ್ದು ಅಲ್ಲಪ್ಪಿ. ಯಾವ ತರಕಾರಿದು ತಿಂತಿರ್ಲಿಲ್ಲ. ಬಾಳೆಕಾಯಿ, ಹೀರೆಕಾಯಿ ನಾವು ಇದ್ರಲ್ಲಿ ಮಾಡ್ತಿದ್ದೆ ಜಾಸ್ತಿ. ಸೀಮೆ ಬದನೆಕಾಯಿ, ಆಲೂಗೆಡ್ಡೆ. ಸೀಮೆ ಬದನೆಕಾಯಿ ಮಾಡ್ತೀವಿ. ಸೀಮೆ ಬದನೆಕಾಯಿ ನೋಡು ಚೆನ್ನಾಗಿರುತ್ತೆ. ಆಗ ನಿಮಗೆಲ್ಲ ಇಷ್ಟ ಆಗ್ತಿದ್ದೆ ಇದು ಈರುಳ್ಳಿ. ನೋಡಿ ತಿಂಡಿಗೆ ಬಜ್ಜಿ ಮಾಡಿಕೊಟ್ಟಿದ್ದಾಳೆ. ಥ್ಯಾಂಕ್ ಯು ಗಣಪತಿ, ಥ್ಯಾಂಕ್ಸ್. ಓಕೆ ಫ್ರೆಂಡ್ಸ್, ನಿಮಗೆ ನಾವು ಮಾಡಿರೋ ವ್ಲಾಗ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.